ಹಾಯ್, ಶ್ರಾವಣ ಮಾಸದ ಮಂಗಳಗೌರಿ ಪೂಜೆ ಕೊನೆ ವಾರ ಇವತ್ತು. ಬೆಳಗ್ಗೆ 2 ಗಂಟೆಯಿಂದನೇ ಪೂಜೆ ರೆಡಿಯೆಲ್ಲ ಮಾಡ್ಕೊಳ್ತಾ ಇದ್ದೆ. ಮೊದಲು ಬಾಗಿಲಿಗೆಲ್ಲ ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ನಮ್ಮ ಗಿಡದಲ್ಲೇ ಬೆಳೆದಿರುವ ಬಿಳಿ ಸೇವಂತಿಗೆ ಹೂವನ್ನ ಬಾಗಿಲಿಗೆ ಇಟ್ಟೆ. ಹಾಗೆ ಬೆಳಗ್ಗೆನೇ ಇದು ಬಂದಿತ್ತು ನಮ್ಮ ಬೆಕ್ಕಿನ ಮರಿ. ಹಾಲು ಹಾಕಿ ಅದು ಕುಡ್ಕೊಂಡು ಮತ್ತೆ ಆಚೆ ಹೋಯಿತು. ರೆಡಿ ಬ್ಲೌಸ್ ಪೀಸಲ್ಲೇ ರೆಡಿ ಮಾಡಿಕೊಂಡು ಈ ರೀತಿ ಅಲಂಕಾರ ಮಾಡಿದ್ದೀನಿ. ಅಷ್ಟೇ ಸಿಂಪಲ್ಲಾಗಿ ಮಾಡಿರೋದು. ಹಾಗೆ ಅಡುಗೆ ಮನೆಯೆಲ್ಲ ಪೂಜೆ ಮಾಡಿ ಅಡುಗೆಗೂ ಸಿದ್ಧತೆ ಮಾಡಿಕೊಂಡೆ. ಈ ರೀತಿ ಎಲ್ಲ ಗೌರಿ ಮುಂದೆ ಜೋಡಿಸಿ ಇಟ್ಟಿದ್ದೆ. ಹಾಗೆ ತಂಬಿಟ್ಟಿನ ಆರತಿಗೂ ರೆಡಿ ಮಾಡಿಟ್ಟಿದ್ದೀನಿ. ಎಲೈ ಸಖಿಯೇ, ಸುಮ್ಮನೆ ನನ್ನನ್ನೇಕೆ ಬೈಯುತ್ತಿರುವೆ? ನಮ್ಮ ಜನನಿಯು ಮಾಡುತ್ತಿರುವ ಅಮೋಘವಾದ ಗೌರಿ ವ್ರತದ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳು ವೈರಿಯಾದ ಆ ಸುಶೀಲೆಯು ತನ್ನ ಮನೆಗೆ ಹೊರಟಳು. ಅವನ ಮನೆಯ ಸಮೀಪದಲ್ಲಿಯೇ ದಿವ್ಯವಾದ ತಾಟಕದಿಂದ ಪ್ರಕಾಶಮಾನವಾದ ಒಂದು ಸ್ಥಳದ ದೇವಿಗೆ ದೀಪ ಎಲ್ಲ ಹಚ್ಚಿ ಊದಿನ ಕಡ್ಡಿ ಎಲ್ಲ ಬೆಳಗಿ ನೈವೇದ್ಯ ಮಾಡಿ ಕುಂಕುಮಾರ್ಚನೆ ಮಾಡಿ ಕತೆ ಓದಿ ಬೆಳಗಿನ ಪೂಜೆಯನ್ನು ಮುಗಿಸ್ದೆ. ಹಾಗೆ ಸಂಜೆಗೆ ಅಣ್ಣ, ಅತ್ತಿಗೆ, ಮಗಳು, ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಎಲ್ಲರಿಗೂ ಪ್ರಸಾದ ಕೊಟ್ಟು ಕುಂಕುಮ ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಂಡು ಈ ವರ್ಷದ ಮಂಗಳಗೌರಿ ಪೂಜೆಯನ್ನು ಮುಗಿಸಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.